ಕೆಲವರು ಜನಗಳಿಗೆ ಅರ್ಥ ಆಗೋದಿಲ್ಲ. ಗೋಲ್ಡ್ ಅಡ ಇಡ್ತಾರೆ, ಬಟ್ ಬಿಡಿಸ್ಕೊಳ್ಳೋಕ್ಕಾಗೋದು. ಒಂದು 5 ಲ್ಯಾಕ್ ಗೋಲ್ಡ್ ನೀವು ಅಡ ಇಡ್ತೀರಿ, ಅದರ ವರ್ತ್ ಬಂದುಬಿಟ್ಟು 10 ಲ್ಯಾಕ್ ಇರುತ್ತೆ. ನಿಮ್ಮ 5 ಲಕ್ಷ ಪೇಮೆಂಟ್ ಅವ್ರ ಹತ್ರ ಇರುತ್ತೆ, ಆದರೂ ನೀವು ಅವ್ರಿಗೆ ಇಂಟ್ರೆಸ್ಟ್ ಪೇ ಮಾಡ್ತಾ ಇರ್ತೀರಿ. ಜನರ ರಕ್ತ ಹೀರ್ತಾ ಇರೋದು ಯಾವುದೋ ಬಡ್ಡಿ ವ್ಯವಹಾರ. ಯಾವುದೋ ಒಂದು ಸಂದರ್ಭದಲ್ಲಿ ಅವಶ್ಯಕತೆ ಸಂದರ್ಭದಲ್ಲಿ ಗೋಲ್ಡನ್ನು ಅಡವಿಟ್ಟು ಬಿಡ್ತಾರೆ, ಆದರೆ ಬಿಡಿಸ್ಕೊಳ್ಳೋದು ಆಗೋದಿಲ್ಲ. ಸರ್ವಿಸ್ ಜೊತೆಗೆ ಬಿಸ್ನೆಸ್ ಮಾಡೋ ಉದ್ದೇಶ ನಮ್ಮದು. ಅದಕ್ಕೆ ಅಂತಲೇ ನಾವು 10 ವರ್ಷದಿಂದ ಆಗಲಿ 12 ವರ್ಷ ಆಗಲಿ ನಾವು ಸ್ಟೇಬಲ್ ಆಗಿದ್ದೀವಿ. ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದ್ದಂಗೆ ಟ್ರೆಂಡ್ ಕೂಡ ಜಾಸ್ತಿ ಆಗ್ತದೆ. ಜನ ಏನು ಅಂತಂದ್ರೆ ಈ ತರ ಹೊಸ ಹೊಸ ಗೋಲ್ಡ್ ಕಂಪ್ನಿಗಳನ್ನ ಶುರು ಮಾಡೋದು. ಕಂಪ್ನಿಗಳು ಎಷ್ಟೇ ಬಂದ್ರು ಮಾರ್ಕೆಟಲ್ಲಿ ಸ್ಟೇಬಲ್ ಆಗಿರೋದು ಎಷ್ಟು ಕಂಪ್ನೀಸ್ ಇದೆ. ನೀವು ನನ್ನ ಕಂಪ್ನಿ ರಿವ್ಯೂ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಗೋಲ್ಡ್ನ ನೀವು ಬಿಸ್ನೆಸ್ ಮಾಡಿ ದಬ್ಬಾಳಿಕೆ ಮಾಡಿಕೊಡ್ತೀವಿ. ನಿಮ್ಮ ಕಂಪನಿಯ ಮುಂದಿನ ವಿಷನ್ ಏನು? 5000 ಪೀಪಲ್ಸ್ಗೆ ನಾನು ಎಂಪ್ಲಾಯ್ಮೆಂಟ್ ಕೊಡಬೇಕು. ನೀನೊಬ್ಬನ ಬದುಕಿದ ಸಾಲದು, ನೀನು ಬದುಕ್ತಾ ಬೇರೆಯವ್ರನ್ನ ಬದುಕಿಸಿ ಬದುಕಬೇಕು, ಅದು ಬದುಕು. ಸುಮನ್ ಟಿವಿ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಮನೆಯಲ್ಲಿ ಮಗಳ ಮದುವೆ ಫಿಕ್ಸ್ ಆಗಿದೆ. ಮಗನಿಗೆ ಹೈಯರ್ ಸ್ಟಡೀಸ್ ಮಾಡಿಸ್ಬೇಕು. ನಯಾ ಪೈಸೆ ದುಡ್ಡಿಲ್ಲ. ಖರ್ಚು ವೆಚ್ಚಕ್ಕೆ ದುಡ್ಡು ಸಾಕಾಗ್ತಾ ಇಲ್ಲ. ಮನೆಯಲ್ಲಿ ಚಿನ್ನ ಏನೋ ಇದೆ, ಆದರೆ ಚಿನ್ನವನ್ನ ಹೇಗೆ ಅಡ ಇಟ್ಟು ದುಡ್ಡು ತೆಗೆದುಕೊಳ್ಬೇಕು, ಹಾಗೆ ಅಡವಿಟ್ಟಿರೋ ಚಿನ್ನವನ್ನ ನಾವು ಹೇಗೆ ಬಿಡಿಸ್ಕೊಳ್ಬೇಕು ಅನ್ನೋ ಚಿಂತೆ ನಿಮ್ಮನ್ನು ಕಾಡ್ತಾ ಇದ್ರೆ, ಈಗ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಆ ಎಲ್ಲ ಚಿಂತೆಯನ್ನ ದೂರ ಮಾಡೋದಕ್ಕೆ ಮುಂದಾಗಿದೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯವರು ನಿಗದಿತ ದರದಲ್ಲಿ ಚಿನ್ನವನ್ನ ಕೊಡೋದಾಗಿರಬಹುದು ಅಥವಾ ನ್ಯಾಯಯುತ ದರದಲ್ಲಿ ಅಡವಿಟ್ಟ ಚಿನ್ನವನ್ನ ಬಿಡಿಸ್ಕೊಳ್ಳೋದಾಗಿರ್ಬಹುದು, ಈ ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ನಮ್ಮ ಜೊತೆಗೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಮೊಹಮ್ಮದ್ ಶರೀಫ್ ಅವರಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಒಂದು ಜನಪರ ಹಾಗೂ ಜನಸ್ನೇಹಿ ಕಂಪನಿ ಅಂತಾನೆ ಹೇಳ್ಬಹುದು. ಸೊ ಸವಿಸ್ತಾರವಾಗಿ ತಿಳಿಸಿ, ನಿಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಯಾವ ರೀತಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅಂತ. ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ಸರಿಸುಮಾರು 1999 ಅಂದರೆ ಅಪ್ರಾಕ್ಸಿಮೇಟ್ಲಿ 20-25 ಇಯರ್ಸಿಂದ ನಾವು ಈ ಸಮಸ್ಯೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಯು ಗ್ರಾಹಕರ ನಂಬಿಕೆ ವಿಶ್ವಾಸವನ್ನು ಪ್ರಿಫರೆನ್ಸ್ ಕೊಟ್ಟು ನಮ್ಮದು ರನ್ನಿಂಗ್ ಸಕ್ಸಸ್ಫುಲ್ ನಡೀತಾ ಇದೆ. ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಯ ಕಾನ್ಸೆಪ್ಟ್ ಬರೀ ಗೋಲ್ಡ್ ಪರ್ಚೇಸ್ ಮಾಡ್ತೀವಿ ಅಷ್ಟೇ. ನೀವು ಅಡ ಇಟ್ಟಿರ್ಬೋದು, ಇಲ್ಲ ಫಿಸಿಕಲ್ ಗೋಲ್ಡ್ ಇರ್ಬೋದು. ಈ ಗೋಲ್ಡ್ನ ನಾವು ಇವತ್ತಿನ ಆನ್ಲೈನ್ ಪ್ರೈಸಲ್ಲಿ ಪರ್ಚೇಸ್ ಮಾಡ್ತೀವಿ. ನಾವು ಗೋಲ್ಡ್ ಪರ್ಚೇಸ್ ಮಾಡೋ ಜೊತೆಗೆ ಗ್ರಾಹಕರ ವಿಶ್ವಾಸವನ್ನು ತಗೊಂಡು ಅವ್ರಿಗೆ ಅಕ್ರಾಸ್ ದ ಟೇಬಲ್ ನಾವು ಪೇಮೆಂಟ್ ಅವ್ರಿಗೆ ಆನ್ಲೈನ್ ಟ್ರಾನ್ಸ್ಫರ್ ಆಗ್ಬೋದು, ನಾವು GST ಆಗ್ಬೋದು, ಇದು IMPS ಆಗ್ಬೋದು, ನಾವು ಪೇಮೆಂಟ್ ಇಮಿಡಿಯೇಟಾಗಿ ಮಾಡ್ತೀವಿ. ಸರಿ ಸರ್, ಹಾಗಾದ್ರೆ ಈಗ ಎಷ್ಟೋ ಜನಕ್ಕೆ ಒಂದು ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಾವೊಂದು ಗೋಲ್ಡ್ ಅನ್ನ ಬಿಡಿಸ್ಕೊಳ್ಳೋದಾಗಿರ್ಬೋದು, ಯಾವುದೋ ಒಂದು ಸಂದರ್ಭದಲ್ಲಿ ಅವಶ್ಯಕತೆ ಸಂದರ್ಭದಲ್ಲಿ ಗೋಲ್ಡ್ ಅನ್ನ ಅಡವಿಟ್ಟು ಬಿಡ್ತಾರೆ, ಆದ್ರೆ ಬಿಡಿಸ್ಕೊಳ್ಳೋದು ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ ಆ ದುಡ್ಡು ಇದನ್ನ ಬಿಡಿಸ್ಕೊಳ್ಳೋದಕ್ಕೆ ಅಂತ ಸಂದರ್ಭದಲ್ಲಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಒಂದು ಮಹತ್ವದ ಹೆಜ್ಜೆ, ಆ ಗೋಲ್ಡ್ ಅನ್ನ ಬಿಡಿಸಿ ಅವರಿಗೆ ತಕ್ಕಂತ ದುಡ್ಡನ್ನ ಒದಗಿಸುವಂಥದ್ದು. ಇದ್ರ ಬಗ್ಗೆ ಎಸ್, ಈಗ ಕೆಲವರು ಜನಗಳಿಗೆ ಅರ್ಥ ಆಗೋದಿಲ್ಲ. ಗೋಲ್ಡ್ ಅಡ ಇಡ್ತಾರೆ, ಬಟ್ ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ. ನಿಜ. ಈಗ 1-2 ಡೇಸ್ ಅಂತ ಹೇಳ್ಬಿಟ್ಟು ಗೋಲ್ಡ್ ಪ್ಲಡ್ಜ್ ಮಾಡ್ತೀವಿ, ಬಟ್ ಅದನ್ನು ಬಿಡಿಸ್ಕೊಳ್ಳೋಕ್ಕೆ 1-2 ಡೇಸ್ ಆಗೋದಿಲ್ಲ, 3 ಮಂತ್ಸ್ ಆಗಿಬಿಡುತ್ತೆ. ನೀವು ನೋಟಿಸ್ ಮನೆ ಬಾಗಿಲು ಬರುತ್ತೆ. ಬಟ್ ನಮ್ಮ ಉದ್ದೇಶ ಏನಿದೆ, ಗೋಲ್ಡ್ ನೀವು ಏನು ಸೇಲ್ ಮಾಡ್ತೀರಿ, ಆಯಿತಾ, ಸೇಲ್ ಮಾಡಿದಾದಮೇಲೆ ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಉಳಿಕೆ ಏನು ಪೇಮೆಂಟ್ ಆಗುತ್ತೆ, ನೀವು ಗೋಲ್ಡು ಪರ್ಚೇಸ್ ಮಾಡ್ಕೋಬೋದು. ನೀವು ಗೋಲ್ಡ್ ಅಡ ಇಟ್ಟರೆ ನೀವು ನಿಮ್ಮ ಗೋಲ್ಡ್ಗೆ ನೀವು ಇಂಟ್ರೆಸ್ಟು ಕಟ್ಟಬೇಕು. ಎಕ್ಸಾಂಪಲ್, ಒಂದು 5 ಲ್ಯಾಕ್ ಗೋಲ್ಡ್ ನೀವು ಅಡ ಇಡ್ತೀರಿ, ಅದರ ವರ್ತ್ ಬಂದುಬಿಟ್ಟು 10 ಲ್ಯಾಕ್ ಇರುತ್ತೆ. ನಿಮ್ಮ 5 ಲಕ್ಷ ಪೇಮೆಂಟ್ ಅವ್ರ ಹತ್ರ ಇರುತ್ತೆ, ಆದರೂ ನೀವು ಅವ್ರಿಗೆ ಇಂಟ್ರೆಸ್ಟ್ ಪೇ ಮಾಡ್ತಾ ಇರ್ತೀರ. ಬಟ್ ನಮ್ಮ ಉದ್ದೇಶ ಏನಿದೆ, ನಿಮ್ಮ ಗೋಲ್ಡ್ಗೆ ನೀವು ಇಂಟ್ರೆಸ್ಟ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ನಾವು ನಿಮ್ಮ ಗೋಲ್ಡ್ನ ಇವತ್ತು ಆನ್ಲೈನ್ ಪ್ರೈಸಲ್ಲಿ ತಗೊಳ್ತೀವಿ. ಅದರ ಜೊತೆಗೆ ನೀವು ಅಡ ಇಟ್ಟಿದ್ರೂ ನಮ್ಮ ಕಂಪ್ನಿಯಿಂದ ಪೇಮೆಂಟ್ RTGS ಮಾಡಿಸಿ ಆ ಗೋಲ್ಡ್ ರಿಲೀಸ್ ಮಾಡಿಸಿ. ಟುಡೇ ಇವತ್ತು ನಮ್ಮಲ್ಲಿ ಗೋಲ್ಡ್ ಪ್ಯೂರಿಟಿ ಮಿಷಿನ್ ಚೆಕ್ ಮಾಡೋ ಮಿಷಿನ್ ಇದೆ. ಚೆಕ್ ಮಾಡಿ ಇವತ್ತು ಆನ್ಲೈನ್ ಪ್ರೈಸ್ಗೆ ನಾವು ಪರ್ಚೇಸ್ ಮಾಡ್ತೀವಿ. ಸರ್, ಇವಾಗ ಪರ್ಚೇಸ್ ಮಾಡಿದ ನಂತರ ಆ ಅಮೌಂಟ್ ಏನಂದ್ರೆ ಆನ್ ಸ್ಪಾಟ್ ಅಲ್ಲೇ ಕೊಡುವಂಥದ್ದು ಅಥವಾ ಏನಾದರೂ ಪ್ರೊಸೀಜರ್ ಅಕ್ರಾಸ್ ದ ಟೇಬಲ್? ಈಗ ನೀವು ಗೋಲ್ಡ್ ನಾವು ತಗೊಂಡಾದ್ಮೇಲೆ ಇಮ್ಮಿಡಿಯೇಟ್ ಆಗಿ ನಿಮ್ಮ ಪೇಮೆಂಟ್ ನಿಮ್ಮ ಅಕೌಂಟ್ಗೆ ಪೇಮೆಂಟ್ ಆಗುತ್ತೆ, ಆಯಿತಾ. ದಿಸ್ ಇಸ್ ಮ್ಯಾಂಡೇಟ್ರಿ.
ಓಕೆ. ಈಗ ಎಷ್ಟೋ ಜನಗಳಿಗೆ ಒಂದು ಕನ್ಫ್ಯೂಷನ್ ಏನಂತಂದ್ರೆ, ಇವಾಗ ನಾವೇನೋ ಗೋಲ್ಡ್ ಕೊಡ್ತೀವಿ, ಗೋಲ್ಡ್ ಅಲ್ಲಿ ಒಂದ್ ಕಡೆ ಅಡವಿಟ್ಟಿರ್ತೀವಿ, ಅದಕ್ಕೆ ತಕ್ಕ ಬದಲು ನಮಗೆ ಗೋಲ್ಡ್ ಬೇಕು, ನಾವು ನಿಮ್ಮ ಹತ್ರ ನೀವು ಗೋಲ್ಡ್ ತೆಗೆಸ್ಕೊಟ್ಟು ನಮಗೆ ದುಡ್ಡು ಕೊಡೋದ್ರ ಜೊತೆಗೆ ನೀವೇನಾದ್ರೂ ಗೋಲ್ಡ್ ಅಡ ಇಟ್ಕೊಳ್ಳುವಂಥದ್ದು ಕಾರ್ಯಕ್ಕೆ ಏನಾದ್ರೂ ಮುಂದಾಗಿದೆಯಾ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ? ಇಲ್ಲ, ನಮ್ಮದು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಅಡ ಇಡಬಾರ್ದು ಅನ್ನೋ ಕಾನ್ಸೆಪ್ಟ್. ಏನಕ್ಕೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ನಿಮ್ಮ ಗೋಲ್ಡ್ಗೆ ನೀವು ಇಂಟ್ರೆಸ್ಟ್ ಏನಕ್ಕೆ ಪೇ ಮಾಡಬೇಕು? ನಿಜ. ನಿಮಗೆ 1 ಲ್ಯಾಕ್ದು ನಿಮ್ಮ ಸಮಸ್ಯೆ ಇರುತ್ತೆ. ಆ 1 ಲ್ಯಾಕ್ ಸಮಸ್ಯೆಗೋಸ್ಕರ ನೀವು 50,000ಕ್ಕೆ 1 ಲ್ಯಾಕ್ ಅಡ ಇಟ್ಬಿಟ್ಟು ನಿಮ್ಮ ಗೋಲ್ಡ್ನ ನೀವು ಬಡ್ಡಿ ಮೇಲೆ ಬಡ್ಡಿ ಕಟ್ತೀರಿ. ನೆಸಿಟಿ ಏನಿದೆ ಅದು ಮಾಡೋಕ್ಕೆ ಹೋಗಬೇಡಿ. ಇವತ್ತಿನ ಸಿಚುವೇಷನಲ್ಲಿ ಜನರ ರಕ್ತ ಹೀರ್ತಾ ಇರೋದು ಯಾವುದಂದ್ರೆ ಬಡ್ಡಿ ವ್ಯವಹಾರ. ಈ ಬಡ್ಡಿ ವ್ಯವಹಾರಕ್ಕೆ ಕಡಿವಾಣ ಹಾಕಬೇಕು. ಸರ್ಕಾರನೇ ಹೇಳುತ್ತೆ. ಅದೇ ಕಾನ್ಸೆಪ್ಟಲ್ಲಿ ನಮ್ಮ ಕಂಪ್ನಿಯಿಂದ ಎಷ್ಟೋ ಜನ ಹ್ಯಾಪಿಯಾಗಿ ಇಲ್ಲಿ ಕುತ್ಕೊಂಡಾದ್ಮೇಲೆ ಎಷ್ಟೋ ಜನ ಹ್ಯಾಪಿಯಾಗಿ ಹೋಗಿದ್ದಾರೆ. ರೀಸನ್ ಅಂತ ಹೇಳಿದ್ರೆ ಇಂಥ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆಯಲ್ಲ ಕಾನ್ಸೆಪ್ಟ್ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಿಮ್ಮ ಗೋಲ್ಡು ಅಡ ಇಟ್ಟಿರ್ತೀರ, ನಿಮ್ಮ ಹತ್ರ ಪೇಮೆಂಟ್ ಇರೋದಿಲ್ಲ. ನಾವೇನು ಮಾಡ್ತೀವಿ, ಪೇಮೆಂಟ್ ನಾವು ಮಾಡಿ ಅದೊಂಥರ ಸರ್ವಿಸ್ ಆಯಿತು. ರಿಲೀಸ್ ಮಾಡ್ತೀವಿ, ಅಕ್ರದ ಟೇಬಲ್ ನಿಮ್ಮ ಮುಂದೆ ಗೋಲ್ಡ್ ಪ್ಯೂರಿಟಿ ಚೆಕ್ ಮಾಡ್ತೀವಿ. ಜರ್ಮನ್ ಮಿಷಿನ್ ನಮ್ಮ ಹತ್ರ ಗೋಲ್ಡ್ ಪ್ಯೂರಿಟಿ ಮಿಷಿನ್ ಇರುತ್ತೆ, ಚೆಕ್ ಮಾಡ್ತೀವಿ. ಚೆಕ್ ಮಾಡಾದಮೇಲೆ ಏನು ಪೇಮೆಂಟ್ ಬರುತ್ತೆ ನಿಮ್ಮ ಬ್ಯಾಲೆನ್ಸ್ ಪೇಮೆಂಟ್ನ ನಿಮ್ಮ ಅಕೌಂಟ್ಗೆ ಅಕ್ರದ ಟೇಬಲ್ ನೀವು ಅಲ್ಲಿ ಕುತ್ಕೊಂಡಾಗಲೇ ಒಂದು ಟೀ ಕುಡಿಯೋಷ್ಟಲ್ಲೇ ನಿಮಗೆ ನಿಮ್ಮ ಅಕೌಂಟ್ಗೆ ಪೇಮೆಂಟ್ ಬರುತ್ತೆ. ಅದಕ್ಕಿಂತ ಒಳ್ಳೆ ಸರ್ವಿಸ್ ಏನಿದೆ? ನಿಜ ಸರ್. ಯಾಕಂದ್ರೆ ಇವಾಗ ಮಾರ್ಕೆಟಲ್ಲಿ ಹೇಗೆ ಅಂತಂದ್ರೆ ಎಲ್ಲರೂ ಬಿಸ್ನೆಸ್ ಮೈಂಡ್ ಜಾಸ್ತಿ ಯೋಚನೆ ಮಾಡೋದಕ್ಕೆ ನಾನು ನಿಮಗೆ ಕೇಳೋ ಅಂಥದ್ದು ಏನಂತಂದ್ರೆ, ನೀವು ಮಾಡ್ಬೋದಿತ್ತು ಬಡ್ಡಿನಲ್ಲಿ ತೆಗೆದುಕೊಂಡು ಚಿನ್ನವನ್ನ ಇಟ್ಕೊಂಡು ಬಡ್ಡಿ ತೆಗೆದುಕೊಂಡು ಮಾಡ್ಬೋದಿತ್ತು. ಆದರೆ ಈ ಕಾನ್ಸೆಪ್ಟ್ ಯಾಕೆ ಸರ್, ಯಾಕೆ ಚೂಸ್ ಮಾಡಿದ್ದು? ಅಂದರೆ ಬಡ್ಡಿ ಅನ್ನೋದಿದೆಯಲ್ಲ, ನಾನು ಆವಾಗಲೇ ಹೇಳ್ದಂಗೆ ಒಂದು ರಕ್ತ ಹೀರೋ ಕಂಪ್ನಿ ಥರ ಅಲ್ಲ ನಮ್ಮದು ಅಜೆಂಡಾನ ಆ್ಯಕ್ಚುಲಿ ಸರ್ವಿಸ್ ಕಮ್ ಬಿಸ್ನೆಸ್. ನಾನು ಫಾರ್ಮರ್ ಫ್ಯಾಮಿಲಿಯಿಂದ ಬಂದಿದ್ದೀನಿ. ಟೋಟಲ್ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದೆ ಅಂತ ಹೇಳಿದ್ದಾರೆ, ನಮ್ಮ ಎಂಪ್ಲಾಯ್ಸ್ ಇದ್ದಾರೆ. ಅವರು ಈಸ್ ನಾಟ್ ಎ ಎಂಪ್ಲಾಯ್ಸ್. ನಾನು ಫ್ಯಾಮಿಲಿ ಮೆಂಬರ್ಸ್ ಥರ ನಾನು ಟ್ರೀಟ್ ಮಾಡ್ತೀನಿ. ಅವ್ರ ಪರ್ಸ್ನಲ್ವರೆಗೂ ನಾವು ಹೋಗ್ತೀನಿ. ರೀಸನ್ ಏನಂತ ಹೇಳಿದ್ರೆ ಎಲ್ಲ ಫಾರ್ಮರ್ ಫ್ಯಾಮಿಲಿಯಿಂದ ಬಂದಿರೋರು. ಅವ್ರ ಕೆಲಸ ಕೊಟ್ಕೊಳ್ತಾ ನಾವು ಸರ್ವಿಸ್ ಕಮ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಬರೀ ಬಿಸ್ನೆಸ್ಸೇ ಮಾಡ್ತಾ ಇಲ್ಲ ಇಲ್ಲಿ. ಸರಿ, ಎಷ್ಟು ಜನರ ಒಂದು ಜನಸ್ನೇಹಿ ಆಗಿದೆ ನಿಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ? ಸುಮಾರು ಎಷ್ಟು ಜನ ಕಸ್ಟಮರ್ಸ್ ನಿಮ್ಮ ಕಂಪನಿಗಿದ್ದಾರೆ? ಅದಕ್ಕೆ ಇಷ್ಟೇ ಅಂತ ಇಲ್ಲ, ನಂದು ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಇದೆ. ಎವ್ರಿ ಬ್ರಾಂಚ್ಗೆ ಡೈಲಿ ಎಷ್ಟೋ ಕಸ್ಟಮರ್ಸ್ ವಿಸಿಟ್ ಮಾಡ್ತಾರೆ. ಅದೆಲ್ಲ ಕೌಂಟೆಡ್ ಇಲ್ಲ. ಅಪ್ರಾಕ್ಸಿಮೇಟ್ಲಿ ಇರ್ಬೋದು ಒಂದು 10 ಲ್ಯಾಕ್ ಪೀಪಲ್ವರೆಗೂ ನಾನು ಸ್ಯಾಟಿಸ್ಫೈ ಮಾಡಿದ್ದೀನಿ ಅಂತ ಅನ್ಬೋದು. 10 ಲ್ಯಾಕಿಂದ ಜಾಸ್ತಿನೇ ಇರ್ಬೋದು. ಬಟ್ ನನ್ನ ಕಂಪ್ನಿಗೆ ಎಲ್ಲ ಕಸ್ಟಮರು ಗುಡ್ ರಿವ್ಯೂಸ್ ಕೊಡ್ತಾರೆ. ರೀಸನ್ ಏನಂತ ಹೇಳಿದ್ರೆ ನಾನು ಕಸ್ಟಮರ್ ಸ್ಯಾಟಿಸ್ಫೈ ನೋಡ್ತೀನಿ. ಬಿಸ್ನೆಸ್ ಜೊತೆಗೆ ಕಸ್ಟಮರ್ ಸ್ಯಾಟಿಸ್ಫೈ ಇಂಪಾರ್ಟೆಂಟ್. ನಿಜ. ಇವತ್ತಿನ ಕಾಲದಲ್ಲಿ ಆಫ್ಟರ್ ಕೋವಿಡ್ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ ಇದೆ. ಇಂಥ ಟೈಮಲ್ಲಿ ನಾವು ಬಿಸ್ನೆಸ್ ಸರ್ವಿಸ್ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ತಂದೆ ಹೇಳೋರು, ನಮ್ಗೊಂದು ಮಾತು ಹೇಳೋರು, ನಮಗೂ ನಮ್ಮ ಬ್ರದರ್ಗೆ, ನೀನೊಬ್ಬನ ಬದುಕಿದ ಸಾಲದು, ನೀನು ಬದುಕ್ತಾ ಬೇರೆಯವ್ರನ್ನ ಬದುಕಬೇಕು, ಅದು ಬದುಕು. ನಮ್ಮ ಕಡೆಯಿಂದ ನಾವು ಬದುಕ್ತೀವಿ, ನಮ್ಮ ಮಕ್ಕಳು ಬದುಕ್ತಾರೆ, ಅವರು ಹ್ಯಾಪಿಯಾಗಿರ್ತಾರೆ. ನಮ್ಮ ಜೊತೆಗೆ ನೈಬರ್ಸ್ ಆಗ್ಬೋದು, ನಮ್ಮ ಇದರಿಂದ ಏನೋ ಅವ್ರಿಗೂ ನಮ್ಗೆ ಹೆಲ್ಪ್ ಮಾಡ್ಕೊಳ್ತಾ ಬಿಸ್ನೆಸ್ ಮಾಡಿಕೊಂಡು ಹೆಲ್ತಿ ಬಿಸ್ನೆಸ್ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್. ಸರ್, ಇವಾಗ ಚಿನ್ನದ ದರ ದಿನಕ್ಕೊಂದೊಂದು ಬದಲಾವಣೆಗಳಾಗ್ತಾ ಇದೆ, ಅದರಿಂದ ಏನಾದರೂ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳಿದೆಯಾ? ನೋಡಿ, ಚಿನ್ನದ ದರ ಬೆಳೆದಷ್ಟು ಯಾರು ಹಳೆ ಚಿನ್ನವನ್ನು ಇಟ್ಕೊಂಡಿರ್ತಾರೆ ಅವ್ರಿಗೆಲ್ಲ ಒಳ್ಳೆ ರೇಟ್ ಸಿಗ್ತಾ ಇದೆ. ಆಯಿತಾ? ಚಿನ್ನ ಬೆಳೆಯೋಕ್ಕೆ ರೀಸನ್ ಏನಂದರೆ, ಈಗ ಸೆಂಟ್ರಲ್ ಬ್ಯಾಂಕ್ ಆಗ್ಬೋದು, ಜಪಾನ್, ಚೈನಾ ಆಗ್ಬೋದು, ಅವ್ರಿಗೆಲ್ಲ ಗೋಲ್ಡ್ದು ಅರಿವಿರಲಿಲ್ಲ ಮೊದಲು. ಈಗ ಅವರೆಲ್ಲ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಈಗ ಪ್ರತಿಯೊಬ್ಬರನ್ನು ಸೆಕ್ಯೂರ್ ನೋಡ್ತಾ ಇದ್ದಾರೆ. ಅದು ಟ್ರೇಡಿಂಗ್ ನಡೀತಾ ಇದೆ. ಗೋಲ್ಡ್ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ಲಾಸ್ಟ್ ಟೈಮ್ ಸಿಲ್ವರ್ ಮೇಲೆ, ಗೋಲ್ಡ್ ಮೇಲೆ ಜಾಸ್ತಿ ಜನ ಫೋಕಸ್ ಮಾಡಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದು ಗಗನಕ್ಕೆ ಏರ್ತಾ ಇದೆ. ಬಟ್ ಈ ಥರ ಏರೋದೂ ಒಂದು ಒಳ್ಳೆಯದಲ್ಲ. ಅದೇ ರೀತಿ ಬೀಳೋದು ಒಂದು ಸ್ಟೇಬಲ್ ಆಗಿತ್ತು ಅಂತ ಹೇಳಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಉದ್ದೇಶ. ಯಾಕಂದರೆ ನೀವು ಅಡವಿಟ್ಟಿರೋ ಚಿನ್ನವನ್ನು ಬಿಡಿಸ್ಕೊಳ್ಳೋದ್ರ ಜೊತೆಗೆ ಅವತ್ತಿನ ದರ ಏನಿರ್ತೋ ಅದ್ರ ದರದ ಮೇಲೆ ನೀವು ಅವರಿಗೆ ದುಡ್ಡನ್ನು ಕೊಡುವಂಥದ್ದು. ಸೊ ಅದು ಒಂದು ಕಡೆ ನಿಮ್ಮ ಒಂದು ಏನು ಹೇಳ್ತಾರೆ ಫೈನಾನ್ಷಿಯಲ್ ಇದ್ರ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ನೀವು ಬ್ಯಾಲೆನ್ಸಿಂಗ್ ಮಾಡ್ತೀರಾ ಅಂತ ನೋಡಿ. ಈಗ ಇವತ್ತೇನಿದೆ, ನಾವು ಗೋಲ್ಡ್ ಬೈ ಮಾಡ್ತೀನಿ, ಆಯಿತಾ? ಇವತ್ತು ಆನ್ಲೈನ್ ಪ್ರೈಸ್ ಬಿಟ್ಟರು ನಮ್ಮ ಬೈ ಮಾಡ್ತೀನಿ. ಬಟ್ ಸ್ಟೇಬಲ್ ಆಗಿ ಗೋಲ್ಡ್ ರೇಟ್ ಏನಿದೆ, ಆಯಿತಾ, ದಿನೇ ದಿನ ಇನ್ಕ್ರೀಸ್ ಆಗ್ತಾನೆ ಹೋಗಿದೆ ಲಾಸ್ಟ್ 2 ಮಂತ್ಸಿಂದ. ಬಟ್ 2 ಡೇಸಿಂದ ಏನಿದೆ ಫಾಲ್ ಆಗ್ತಾ ಇದೆ.
ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಬಿಸ್ನೆಸ್ಸಲ್ಲಿ ಗೆಲುವು ಸೋಲು ಅನ್ನೋದು ಇಲ್ಲೇ ಇರುತ್ತೆ, ಆಯಿತಾ. ಬಿಸ್ನೆಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಇಲ್ಲದೆ ಇರೋದು ಯಾವುದೂ ವ್ಯವಹಾರ ಇಲ್ಲ, ನಿಜ. ಆಯಿತಾ. ಅದು ಏನು ಮಾಡೋಕ್ಕಾಗೋದಿಲ್ಲ. ಕಾಲಕ್ಕೆ ತಕ್ಕಂತೆ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ಬಿಸ್ನೆಸ್ ಕಂಪಲ್ಸರಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಫಾಲು ಅಪ್ ಆ್ಯಂಡ್ ಡೌನ್ ಇರುತ್ತೆ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲೈಸೇಷನ್ ಅನ್ನೋದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇರುವಂಥದ್ದು, ಅದು ಗೋಲ್ಡ್ ಮಾರ್ಕೆಟ್ನು ಕೂಡ ಬಿಟ್ಟಿಲ್ಲ. ಸೊ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಹಾಗೆ ನೀವು ಏನಾದರೂ ಈ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಯಿಂದ ಡಿಜಿಟಲ್ ಆಗಿ ಏನಾದರೂ ಕಾಯಿನ್ಗಳನ್ನು ಕೊಡೋದಾಗಿರ್ಬೋದು, ಅದ್ರ ಮುಖಾಂತರ ಏನಾದ್ರು ಕಾರ್ಯನಿರ್ವಹಿಸೋ ಸಾಧ್ಯತೆ ಇದೆಯಾ ಮುಂದಿನ ದಿನಗಳಲ್ಲಿ? ನಾನು ಒಂದು ವಿಷಯ ತಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಇವತ್ತಿನ ಸಿಚುವೇಷನಲ್ಲಿ ಫೇಕ್ ರೀಲ್ಸ್ ಅನ್ನೋದೇನಿದೆ, ಗೋಲ್ಡ್ ರೇಟ್ 50,000ಕ್ಕೆ ಬಂದುಬಿಡುತ್ತೆ, 20,000ಕ್ಕೆ ಬಂದುಬಿಡುತ್ತೆ. ಪಾಸಿಬಲ್ ಇಲ್ಲ ಅದು ಆ್ಯಕ್ಚುಲಿ, ಆಯಿತಾ. ಯಾಕಂದರೆ ಈಗ 100 ಇಯರ್ಸ್ ಬಿಫೋರ್ 100 ಇಯರ್ಸಿಂದ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬನ್ನಿ, ಇದುವರೆಗೂ ರೇಟ್ ಹೈಕ್ ಆಗಿರೋದೆ, ಡೌನ್ ಆಗಿರೋದು ಯಾವುದು ಫಾಲ್ ಆಗಿರೋದಿಲ್ಲ. ಆಗಿರುತ್ತೆ 100-200 ರೂಪಾಯಿ ಫಾಲು, 500 ರೂಪಾಯಿ ಫಾಲ್, ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಬಟ್ 50,000 ಆಗುತ್ತೆ, 70,000 ಆಗುತ್ತೆ ಅನ್ನೋದು ಅದು ಕನಸು ಬಿಡಬೇಕು. ಬಟ್ ಕಾಲಕ್ಕೆ ತಗ್ಗಾಗೆ ಅದನ್ನು ಬೆಳೀತಾ ಹೋಗ್ತಾ ಇದೆ. ಪ್ರತಿಯೊಂದೂ ಇವತ್ತು ಸಿಚುವೇಷನಲ್ಲಿ ರೇಟು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಅದೇ ಲೆಕ್ಕದಲ್ಲಿ ಗೋಲ್ಡೂ ಇನ್ಕ್ರೀಸ್ ಆಗಿದೆ, ಆಯಿತಾ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಇದು ಫಾಲ್ ಅಂತೂ 50,000 70,000ಕ್ಕೆ ಬರುತ್ತೆ ಅಂತ ಹೇಳೋದು ಅದು ಕನಸಿನ ಮಾತು. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಸರ್, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕೆ ಒಂದು ಗೋಲ್ಡ್ ಪರ್ಚೇಸ್ ಆಗೋದು ಅವೆಲ್ಲ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ರೀತಿಯಲ್ಲೇ ನೋಡೋದು. ಹಿಂದೂಸ್ತಾನಿಂದ ದೀಪಾವಳಿಗೆ ಒಂದು ಆಫರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೋಲ್ಡ್ ಕಾಯಿನ್ ಮಾಡಬೇಕಂತ ಹೇಳ್ಬಿಟ್ಟು ಪ್ಲಾನ್ ಇತ್ತು, ಆಯಿತಾ. ಬಟ್ ಏನಾಯಿತು ಅಂತ ಹೇಳಿದ್ರೆ, ಈಗ ನ್ಯೂ ಇಯರ್ಗೆ ನಾವು ಗೋಲ್ಡ್ ಕಾಯಿನ್ ಮಾಡ್ತಾ ಇದ್ದೀವಿ. ನ್ಯೂ ಇಯರ್ಗೆ ನಮ್ಮದು ಹಿಂದೂಸ್ತಾನ್ ಕಾಯಿನು ಗೋಲ್ಡ್ ಕಾಯಿನ್ ಬರ್ತಾ ಇದೆ. ನಿಮಗೆ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ 24 ಅವರ್ಸಲ್ಲಿ ಬೆಂಗಳೂರು, ಅಕ್ರಾಸ್ ಕರ್ನಾಟಕ 48 ಅವರ್ಸ್ ನಿಮ್ಮ ಡೋರ್ಗೆ, ನಿಮ್ಮ ಬಾಗಿಲಿಗೆ ನಮ್ಮ ಗೋಲ್ಡ್ ಕಾಯಿನ್ ತಲುಪುತ್ತೆ. ಓಕೆ, ಸೊ ವಿತ್ ಸರ್ಟಿಫೈಡ್ ಆಗಿ ಬಂದಿರುತ್ತೆ, 100% ಪ್ಯೂರ್ ಗೋಲ್ಡು, ಆಯಿತಾ. ಫ್ಯೂಚರಲ್ಲಿ ಸೇಲ್ ಮಾಡಬೇಕಾದ್ರೂ ನಮ್ಮ ಹತ್ರನೇ ಸೇಲ್ ಮಾಡಿ, ನಾವು ಯಾವ ಥರ ತೊಗೊಂಡಿದ್ದೀವಿ ಆವತ್ತಿನ ರೇಟ್ ಏನಿದೆಯೋ ಆ ರೇಟ್ ನಾವು ಬೈ ಮಾಡ್ತೀವಿ. ಚಿನ್ನದ ನಾವು ಆಭರಣಗಳ ಶಾಪ್ಗೆ ಹೋದ್ರೆ ಏನಾಗುತ್ತೆ, ಅವತ್ತಿನ GST ಆಗಿರ್ಬೋದು, ಆಮೇಲೆ ಮೇಕಿಂಗ್ ಚಾರ್ಜ್ ಅಂತ ತಗೊಳ್ಳುವಾಗ್ಲೂ ಮೇಕಿಂಗ್ ಚಾರ್ಜ್ ತಗೊಳ್ತಾರೆ. ನಾವು ವಾಪಸ್ ಸೇಲ್ ಮಾಡಕ್ಕೆ ಹೋದಾಗಲೂ ಕೂಡ ಅದರಲ್ಲಿ ಇಷ್ಟಂತ ಅಮೌಂಟ್ ಕಟ್ ಮಾಡ್ತಾರೆ. ಸೊ ಇಲ್ಲಿ ಹೇಗೆ ಸರ್? ಈಗ ಗೋಲ್ಡ್ ಕಾಯಿನ್ ಅನ್ನೋದೇನಿದೆ, ಇದು ದಿಸ್ ಇಸ್ ನಾಟ್ ಎ ಆರ್ನಮೆಂಟ್, ದಿಸ್ ಇಸ್ ಪ್ಯೂರ್ಲಿ ಪ್ಯೂರ್ ಗೋಲ್ಡ್. 999 999 ಅಂತ. ಈ 999 ಗೋಲ್ಡಲ್ಲಿ ಯಾವುದೇ ರೀತಿ ನಿಮ್ಮ ಮೇಕಿಂಗ್ ಚಾರ್ಜ್ ಅಂದರೆ ಸಣ್ಣ ಪಡೆದು ಮೇಕಿಂಗ್ ಚಾರ್ಜ್ ಒಂದು 50 ರೂಪೀಸು 60 ರೂಪೀಸು ಮೇಕಿಂಗ್ ಚಾರ್ಜ್ ಇರುತ್ತೆ, ಆಯಿತಾ. ಅದೂ ಅಷ್ಟೇ, ಇವತ್ತು ಆನ್ಲೈನ್ ಪ್ರೈಸ್, ಇವತ್ತು ಏನು ರೇಟ್ ಇರುತ್ತೋ ಆ ರೇಟ್ಗೆ ನಿಮ್ಗೆ ಸಿಗುತ್ತೆ. ನಾಳೆ ಏನು ರೇಟ್ಗಿದೆ ಆ ರೇಟ್ ಸಿಗುತ್ತೆ. ಎವ್ರಿ ಡೇ ರೇಟ್ ಚೇಂಜ್ ಆಫ್ ಆಗ್ತಾ ಇರುತ್ತೆ. ಗೋಲ್ಡ್ ರೇಟ್ ಏನಿದೆ ಟ್ರೇಡಿಂಗ್ ಅನ್ಮಂತ್, ಇದು ಡೈಲಿ ಅಪ್ರಾಕ್ಸಿಮೇಟ್ಲಿ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಏನು ಆವತ್ತಿನ ರೇಟ್ ಇದೆ ಆ ರೇಟ್ಗೆ ನೀವು ಬುಕ್ ಮಾಡಿಕೊಂಡ್ರೆ 24 ಅವರ್ಸಲ್ಲಿ ಬೆಂಗಳೂರು, 48 ಅವರ್ಸಲ್ಲಿ ಅಕ್ರಾದ ಕರ್ನಾಟಕ. ಇದು ನಿಮ್ಮ ಹತ್ರ ತೆಗೆದುಕೊಳ್ಳುವಂಥ ಗೋಲ್ಡ್ ಕಾಯಿನ್ಗಳ ಬಗ್ಗೆ. ಈಗ ನನ್ನ ಹತ್ರ ಏನೋ ಒಂದು ಸ್ವಲ್ಪ ನನ್ನ ಹತ್ರ ಗೋಲ್ಡ್ ಇದೆ, ನಾನು ಅದನ್ನು ನಿಮ್ಮ ಹತ್ರ ಕೊಟ್ಟು ನಾನು ದುಡ್ಡನ್ನು ತಗೊಳ್ಬೇಕು ಅಂದರೆ ಅದಕ್ಕೆ ಅವಕಾಶ ಇದೆಯಾ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ? ಇಲ್ಲ, ಖಂಡಿತ ನಾನು ಗೋಲ್ಡ್ ಪರ್ಚೇಸ್ ಮಾಡ್ತೀನಿ. ಓಕೆ, ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ಪ್ಯೂರ್ಲಿ ಗೋಲ್ಡ್ ಪರ್ಚೇಸಿಂಗ್ ಕಂಪನಿ. ನಿಮ್ಮ ಗೋಲ್ಡ್ ನಾನು ಪರ್ಚೇಸ್ ಮಾಡ್ತೀನಿ. ಬಟ್ ನೀವು ಗೋಲ್ಡ್ ಸೇಲ್ ಮಾಡಬೇಕಾದ್ರೆ ನಿಮ್ಮದು ಇನ್ವಾಯ್ಸ್ ಇರಬೇಕಾಗುತ್ತೆ, ಆಯಿತಾ. ನಿಮ್ಮದೇ ಆದ ದಾಖಲಾತಿ KYC ಇರಬೇಕಾಗುತ್ತೆ, ಆಯಿತಾ. ಆ ಥರದ ಡೆಫಿನೆಟ್ಲಾಗಿ ನಾನು ಪರ್ಚೇಸ್ ಮಾಡ್ತೀನಿ. ಓಕೆ, ಈಗ ಈ ಆಭರಣಗಳ ಶಾಪಲ್ಲೆಲ್ಲ ಏನಂದರೆ ವೇಸ್ಟೇಜ್ ಅಂತ ಹೇಳಿ ದುಡ್ಡು ಕಟ್ ಮಾಡ್ತಾರೆ. ಸೊ ಇಲ್ಲೂ ಅದು ಅನ್ವಯಿಸುತ್ತಾ ಹೇಗೆ? ಇಲ್ಲ, ನಮ್ಮಲ್ಲಿ ಆ ಥರ ಏನಿರೋದಿಲ್ಲ. ನಮ್ಮದು ಏನು ಗೋಲ್ಡ್ ಇದೆ, ಈಗ ನಿಮ್ಮದು ಎಕ್ಸಾಂಪಲ್ ನಿಮ್ಮದು ಆರ್ನಮೆಂಟ್ ಇದೆ, ನಿಮ್ಮ ಆರ್ನಮೆಂಟ್ನ ನಾವು ಚೆಕ್ ಮಾಡಿಬಿಟ್ಟು ಏನು ಪ್ಯೂರಿಟಿ ಬರುತ್ತೋ ಅದೇ ಕ್ಯಾಲ್ಕುಲೇಟ್ ವೆಯ್ಟ್ ಮಾಡ್ತೀವಿ. ಸ್ಟೋನ್ ಮೈನಸ್ ಆಗುತ್ತೆ, ಓಕೆ. ಯಾಕಂದರೆ ಸ್ಟೋನು ನಮ್ಗೆ ಬರೋದಿಲ್ಲ, ಆಯಿತಾ. ಸ್ಟೋನ್ ಮೈನಸ್ ಆಗಿ ಏನು ಗೋಲ್ಡ್ ವೆಯ್ಟ್ ಇದೆ ಆ ಗೋಲ್ಡ್ಗೆ ವ್ಯಾಲ್ಯೂಯೇಷನ್ ಆಗುತ್ತೆ. ಓಕೆ, ವ್ಯಾಲ್ಯೂಯೇಷನ್ ಆಗುತ್ತೆ, ಇಮ್ಮಿಡಿಯೇಟಾಗಿ ನಿಮ್ಮ ಅಕೌಂಟಿಗೆ ಪೇಮೆಂಟ್ ಟ್ರಾನ್ಸ್ಫರ್ ಆಗುತ್ತೆ. ಸರ್, ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಈ ಥರ ಗೋಲ್ಡ್ ಕಂಪ್ನಿಗಳು ಇತ್ತೀಚಿನ ದಿನಗಳಲ್ಲಿ ಮಶ್ರೂಮ್ಗಳ ಥರ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅವರೆಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಜನ ಯಾವ ಥರದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಮುಂದೆ ಒಂದು ಫ್ಯೂಚರಲ್ಲಿ ಸೆಕ್ಯೂರ್ಡ್ ಆಗಿರುತ್ತೆ ಅಂತ ಅನಿಸುತ್ತೆ? ನೋಡಿ, ಪ್ರತಿಯೊಂದು ಸಂಸ್ಥೆಯಲ್ಲಿ ಕಾಂಪಿಟೇಷನ್ ಅನ್ನೋದು ಕಾಮನ್, ನಿಜ, ಆಯಿತಾ. ನಮ್ಮಲ್ಲಿನೂ ಬರ್ತಾರೆ, ಯಾರೋ ಒಂದು ದಿವಸ ಕೆಲಸ ಮಾಡಿ ಬೇರೆ ಕಡೆ ಹೋಗ್ಬಿಟ್ಟು ಇದು ಮಾಡ್ತಾರೆ. ಬಟ್ ಏನಿದೆ, ಒಂದು ಕೇಪಬಲ್ ಬೇಕು. ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಬ್ಯಾಕ್ಗ್ರೌಂಡ್ ಬೇಕು, ಒಂದು ಕೇಪಬಲ್ ಬೇಕು. ನಷ್ಟ ಆದ್ರೂ ಅನುಭವಿಸ್ಬೇಕು, ಲಾಭ ಬಂದ್ರೂ ಸ್ವೀಕರಿಸಬೇಕು ಅಂತ ಮನಸ್ಥಿತಿ ಇದ್ರೆ ಮಾತ್ರ ಬಿಸ್ನೆಸ್ ಮಾಡೋಕ್ಕಾಗೋದು. ಗೋಲ್ಡ್ ಅಂತ ಹೇಳಿದ್ಮೇಲೆ ಎಲ್ಲ ಪ್ರಾಫಿಟ್ ಅಂತ ಏನಿರೋದಿಲ್ಲ, ಇದರಲ್ಲಿ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಬಟ್ ಕಂಪ್ನಿಗಳು ಎಷ್ಟೇ ಬಂದ್ರೂ ಮಾರ್ಕೆಟಲ್ಲಿ
ಸ್ಟೇಬಲ್ ಆಗಿರೋದು ಎಷ್ಟು ಕಂಪ್ನೀಸ್ ಇವೆ, ನಿಜ. ಏನು ನಡೀತಾ ಇದೆ ಕಂಪ್ನೀಸಲ್ಲಿ ಆಯಿತಾ. ಕಂಪ್ನೀಸಲ್ಲಿ ನನಗಿಂತನೂ ನೀವು ನನ್ನ ಕಂಪ್ನಿ ರಿವ್ಯೂ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವರೇ ಅದ್ರಲ್ಲಿ ಬರೆದಿರ್ತಾರೆ, ನಾನು ಇಂಥ ಕಡೆ ಹೋಗಿದ್ದೆ, ಈ ಥರ ಮಾಡಿದ್ರು, ಇಂಥ ಕಡೆ ಹೋಗಿದ್ದು ಇಂಥದ್ದು ಹೇಳಿದ್ಬಿಟ್ಟು. ನಾನು ಯಾರ ಹೆಸರು ಹೇಳೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ನನ್ನ ಸಂಸ್ಥೆ ನಾನು ಬೇರೆಯವ್ರ ಬಗ್ಗೆ ಟೀಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಉದ್ದೇಶ ಇಲ್ಲ. ನಾನು ರಿವ್ಯೂ ಚೆಕ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಏನೇನು ಮಾಡ್ತಾರಂತ. ಬಟ್ ನಂದು ಸರ್ವಿಸ್ ಕಮ್ ಬಿಸ್ನೆಸ್, ಸರ್ವಿಸ್ ಜೊತೆಗೆ ಬಿಸ್ನೆಸ್ ಮಾಡೋ ಉದ್ದೇಶ ನಮ್ಮದು. ಅದಕ್ಕೆ ಅಂತಲೇ ನಾವು 10 ವರ್ಷದಿಂದ ಆಗಲಿ 12 ವರ್ಷ ಆಗಲಿ ನಾವು ಸ್ಟೇಬಲ್ ಆಗಿದ್ದೀವಿ. ಇನ್ನೂ 20 ವರ್ಷ ಆದರೂ ಸ್ಟೇಬಲ್ ಆಗಿರ್ತೀವಿ. ರೀಸನ್ ಏನಂತ ಹೇಳಿದ್ರೆ ನಾವು ಸರ್ವಿಸ್ ಜೊತೆ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರಿ ಸರ್, ಇವಾಗ ನಿಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಯಾವ ರೀತಿ ವಿಸ್ತಾರಗೊಳ್ತಾ ಇದೆ, ನಿಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಎಲ್ಲ ಏನೇನಿದೆ ಅಂತ? ಈಗ ನಂದು ಕರ್ನಾಟಕ ಬ್ರಾಂಚಸ್ ಇದೆ, ಆಂಧ್ರ ಬ್ರಾಂಚಸ್ ಇದೆ, ಈಗ ತಮಿಳ್ನಾಡು ಕೇರಳ ಬ್ರಾಂಚಸ್ ಮಾಡ್ತಾ ಇದ್ದೀವಿ. ನಮ್ಮದು ಪ್ಯಾನ್ ಇಂಡಿಯಾ ಬ್ರಾಂಚಸ್ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮದು ಏಮ್ ಇದೆ. ಡೆಫಿನೆಟಾಗಿ ವಿತಿನ್ 1.5 year 2 years ಒಳಗಡೆ ಪ್ಯಾನ್ ಇಂಡಿಯಾ ಅಂತೂ ಹಿಂದೂಸ್ತಾನ್ ಆಗುತ್ತೆ, ಮಾಡ್ತೀವಿ. ಅದ್ರ ಜೊತೆಗೆ ನಿಮ್ಮ ಮೀಡಿಯಾ ಮಿತ್ರ ಸಪೋರ್ಟ್ ಆಗಲಿ, ನಮ್ಮ ಜನಗಳ ಸಪೋರ್ಟ್ ಆಗಲಿ ನಮಗಿದೆ. ದೊಡ್ಡದಾಗಿ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ. ಯಾಕಂದರೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಆಯಿತಾ. ನಾವು ಒಳ್ಳೇದು ಮಾಡ್ತಾಯಿದ್ದೀವಿ. ಒಳ್ಳೇದು ಮಾಡ್ತಾಯಿದ್ದೀವಿ, ಅದಕ್ಕೆ ನಮಗೆ ದೇವರ ಸಪೋರ್ಟನ್ನು ಆಶೀರ್ವಾದ ಇದೆ, ನಮ್ಮ ತಂದೆ ತಾಯಿ ಆಶೀರ್ವಾದ ಇದೆ. ಡೆಫಿನೆಟಾಗಿ ನಾವು ವಿತಿನ್ 1.5 2 yearsಲ್ಲಿ ಪ್ಯಾನ್ ಇಂಡಿಯಾ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ಆಗುತ್ತೆ, ಅದರಲ್ಲಿ ನಿರ್ಣಯ ಮಾತ್ರ. ಖಂಡಿತ ಸರ್, ನಾವು ಕೂಡ ನಮ್ಮ ಚಾನೆಲ್ ಮುಖಾಂತರ ಆಶಿಸ್ತೀವಿ ನಿಮ್ಮ ಗೋಲ್ಡ್ ಕಂಪನಿ ಪ್ಯಾನ್ ಇಂಡಿಯಾ ಕಂಪ್ನಿ ಆಗಲಿ ಅಂತಲೇ ಆಶಿಸ್ತೀವಿ. ಹಾಗೆ ಈಗ ನಿಮ್ಮ ಕಂಪ್ನಿನಲ್ಲಿ ಕೆಲವು ಸಿಬ್ಬಂದಿಯನ್ನೆಲ್ಲ ನಾವು ನೋಡ್ತಾ ಇದ್ವಿ. ನೀವು ಹೇಳ್ತಾ ಇದ್ರಿ ಆವಾಗಲೇ, ನಾವು ತುಂಬ ಜನ ಅಂದರೆ ಫಾರ್ಮರ್ಸ್ಗೆ ನಾವು ಫಾರ್ಮರ್ ಮಕ್ಕಳಿಗೆ ನಾವು ಕೆಲಸವನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು. ಅದು ಹೇಗೆ ಸರ್, ಅದನ್ನು ತಿಳಿಸ್ಕೊಡ್ಬೋದು? ಖಂಡಿತ. ಯಾಕಂದರೆ ಇವತ್ತು ಸಿಚುವೇಶನಲ್ಲಿ ಯಾವುದೇ ಸರ್ಕಾರ ಎಂಪ್ಲಾಯ್ಮೆಂಟ್ ಕೊಡ್ತಾ ಇಲ್ಲ. ನನ್ನ ತಿಳುವಳಿಕೆ, ನಾನು ಆಲ್ಮೋಸ್ಟ್ ಎಲ್ಲ ಸೆಲೆಕ್ಟೆಡ್ ಮಾಡಿ ಫಾರ್ಮರ್ ಮಕ್ಕಳನ್ನೇ ಡಬಲ್ ಡಿಗ್ರಿ ಆಗಿರೋರನ್ನೇ ಎಂಪ್ಲಾಯೀಸ್ ಆಗಿ ತಗೊಳ್ತಾ ಇದ್ದೀನಿ. ರೀಸನ್ ಏನಂತ ಹೇಳಿದ್ರೆ, ನಾನು ಫಾರ್ಮರ್ ಮಕ್ಕಳಿಗೆ ನಾನು ಎಂಪ್ಲಾಯ್ಮೆಂಟ್ ಕೊಟ್ಟರೆ ಅವ್ರಿಗೂ ಸಪೋರ್ಟೇ ಆಗುತ್ತೆ, ನನಗೂ ಮುಂದೆ ಒಳ್ಳೆ ಎಂಪ್ಲಾಯ್ ಸಿಗ್ತಾನೆ, ಅವ್ರ ಫ್ಯಾಮ್ಲಿಗೂ ಒಂದು ಒಳ್ಳೆ ಆರ್ಥಿಕವಾಗಿ ಬಲ ಬಂದಂಗೆ ಆಗುತ್ತೆ. ಅದೇ ಕಾನ್ಸೆಪ್ಟಲ್ಲೇ ಈಗ ನನ್ನಲ್ಲಿ ಮ್ಯಾಕ್ಸಿಮಮ್ 10 yearsಯಿಂದ ಕೆಲಸ ಮಾಡೋರಿದ್ದಾರೆ, 8 ವರ್ಷದಿಂದ ಕೆಲಸ ಮಾಡೋರಿದ್ದಾರೆ. ನಮ್ಮ ಕಂಪ್ನಿಯಲ್ಲಿ ಜಾಯ್ನ್ ಆಗಿ ಸ್ಟಾರ್ಟಿಂಗಿಂದ ಇರೋರು ಇವಾಗಲೂ ಇದ್ದಾರೆ, ಇನ್ಕ್ಲೂಡಿಂಗ್ ನೀವು ಎಂಟ್ರ್ ಆಗಿದ ತಕ್ಷಣ ಯಾರು ಕೂತ್ಕೊಳ್ತಾರೆ ಮುಂದ್ಗಡೆ ರಿಸೆಪ್ಷನ್ ಅಂತ, ಅವಳು ಬಂದು 18 ವರ್ಷ ಆಯಿತು. ಅಂದರೆ ನಾನು ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಸಂಸ್ಥೆಯಲ್ಲಿ 18 ವರ್ಷ 20 ವರ್ಷ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಬಗ್ಗೆ ನಿಮ್ಮ ಗಮನಕ್ಕೆ ಬಿಡ್ತಾ ಇದ್ದೀನಿ ಯಾವ ಥರ ಅಂತ ಹೇಳ್ಬೋದು. ಒಂದು ನಂಬಿಕೆ, ಜನರಿಗೆ ಒಂದು ವಿಶ್ವಾಸ ಹೇಗೋ ಹಾಗೆ. ಆಮೇಲೆ ನೀವು ನೋಡ್ಕೊಳ್ಳೋ ಫ್ಯಾಮಿಲಿ ರೀತಿ ಅಂತ ಫಸ್ಟಿಗೆ ಹೇಳಿದ್ರಿ ನೀವು. ನಾನು ಪ್ರತಿಯೊಂದು ಮೀಟಿಂಗಲ್ಲಿ ನಮ್ಮ ಎಂಪ್ಲಾಯ್ಸ್ಗೆ ಹೇಳೋದು, ಯಾರು ನನ್ನ ಎಂಪ್ಲಾಯ್ಸ್ ಅಲ್ಲ, ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸು. ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಲಿ ಯಾರು ಎಂಪ್ಲಾಯಿಗೆ ಬರ್ತಾರೋ ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಥರನೇ ಟ್ರೀಟ್ ಮಾಡ್ತೀನಿ. ಅವರು ಹಂಗೆ ಇದ್ದಾರೆ, ನಾವು ಹಂಗೆ ಸಪೋರ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದ್ದಂಗೆ ಟ್ರೆಂಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಜನ ಏನು ಅಂತಂದರೆ ಈ ಥರ ಹೊಸ ಹೊಸ ಗೋಲ್ಡ್ ಕಂಪ್ನಿಗಳನ್ನು ಶುರು ಮಾಡೋದು. ಈಗ ಹುಟ್ಕೊಳ್ತಾ ಇರುವಂತಹ ಈ ಗೋಲ್ಡ್ ಕಂಪನಿ ಉದ್ಯಮಿಗಳಿಗೆ ನಿಮ್ಮ ಕಿವಿ ಮಾತೇನು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಈಗ ಡಿಗ್ರಿ ಅನ್ನೋದು ಸುಮ್ಮನೆ ಬರೋದಿಲ್ಲ. ಡಿಗ್ರಿಗೆ ಎಷ್ಟು ವರ್ಷ ಓದ್ಬೇಕು ನಾವು? ಡಿಪೆಂಡ್ಸ್ ಸರ್, ಅಂದರೆ ಯಾವುದು ಕೋರ್ಸ್ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ಬಿಟ್ಟು ನಾವು ಡಿಗ್ರಿ ಸರ್ಟಿಫಿಕೇಟ್ ತೊಗೊಳ್ತಿದ್ರೆ ಆಗೋದಿಲ್ಲ. ನಿಜ. ಅದೇ ಥರನೇ ಬಿಸ್ನೆಸ್ಸು ಅಷ್ಟೇ ಆಯಿತಾ. ಪರಿಪೂರ್ಣವಾಗಿ ನೀವು ಅದನ್ನು ಅನಲೈಸಸ್ ಮಾಡಿ ಗೋಲ್ಡ್ ಬಗ್ಗೆ ತಿಳ್ಕೊಳ್ಳಿ ಆಯಿತಾ, ಮಾಡಿ, ಇಲ್ಲ ಅಂತಿಲ್ಲ. ಬಟ್ ಅದು ತಿಳುವಳಿಕೆ 100% ತಿಳುವಳಿಕೆ ಮಾಡ್ಕೊಂಡು ಮಾಡಿ. ಗೋಲ್ಡ್ನ ನೀವು ಬಿಸ್ನೆಸ್ ಮಾಡಿ, ದಬ್ಬಾಳಿಕೆ ಮಾಡೋಕ್ಕೆ ಹೋಗ್ಬೇಡಿ. ಕಾನೂನು ರೀತಿಯಲ್ಲಿ ತಗೊಳ್ಳಿ, ಕಾನೂನನ್ನು ಗೌರವಿಸಿ. ಅದೇ ಥರ ನೀವು ಕಾನೂನು ನಿಮ್ಗೆ ರೆಸ್ಪೆಕ್ಟ್ ಕೊಡುತ್ತೆ, ನೀವು ಸೇಫ್ ಆಗಿರ್ತೀರ, ನಿಮ್ಮ ಎಂಪ್ಲಾಯೀಸು ಸೇಫ್ ಆಗಿರ್ತಾರೆ, ನಿಮ್ಮ ಕಂಪ್ನಿ ಸೇಫ್ ಆಗಿರ್ತಾರೆ. ನಮ್ಮ ಹತ್ರ ಯಾರು ಕಸ್ಟಮರ್ ಸೇಲ್ ಮಾಡೋಕ್ಕೆ ಬರ್ತಾರೆ ಅವರು ಹ್ಯಾಪಿ, ನಾವು ಹ್ಯಾಪಿ. ಈ ಮೂಲಕ ಜನರಿಗೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ನಾನು ಹೇಳ್ದಂಗೆ ಇವಾಗ ತುಂಬ ಈ ಥರದ ಗೋಲ್ಡ್ ಕಂಪ್ನಿಗಳು ಹುಟ್ಕೊಳ್ತಾ ಇದೆ, ಅವ್ರಿಗೊಂದು ಅವೇರ್ನೆಸ್ ಬೇಕಿರುತ್ತೆ. ಸೊ ನೀವು ಇಷ್ಟು ವರ್ಷ ಈ ಫೀಲ್ಡಲ್ಲಿ ಇದ್ದಿರೋದಕ್ಕೆ ಯಾವ ಥರದನ್ನ ಚೂಸ್ ಮಾಡಿ ಅಥವಾ ಈ ಥರದವ್ರನ್ನ ನೀವು ಅವಾಯ್ಡ್ ಮಾಡಿ ಅಂತ ಕಿವಿ ಮಾತು ಹೇಳೋದಾದರೆ? ಇಲ್ಲ, ಇದು ನೀವು ಕೇಳ್ತಿರೋದು 100% ಸತ್ಯ. ಇದಕ್ಕೆ ನಾನು ಆಲ್ರೆಡಿ ಹೇಳಬೇಕು. ಏನಂತ ಹೇಳಿದ್ರೆ, ಕಸ್ಟಮರ್ಗೆ ಹೇಳೋದೊಂದು, ಮಾಡೋದೊಂದು. ನಿಜ. ಈಗ ಕಾಲ್ ಸೆಂಟರ್ ಅಂತೂ ಇರುತ್ತೆ, ಕಾಲ್ ಸೆಂಟ್ರಿಗೆ ಫೋನ್ ಮಾಡ್ತಾರೆ. ಇವತ್ತಿನ ರೇಟ್ ಬಂದುಬಿಟ್ಟು 12,250 rupees ಎಕ್ಸಾಂಪಲ್. ಅವ್ರು ಹೇಳ್ತಾರೆ 13,000 ಹೇಳ್ತಾರೆ, ಕರೆಸ್ಕೊಳ್ತಾರೆ, ಬೇರೆ ಬೇರೆ ಮಾಡ್ತಾರೆ. ಬಟ್ ಜನ ಏನು ಮಾಡ್ತಾರೆ, ಎಲ್ಲಿ ಆಸೆ ತೋರಿಸಿ ಅಲ್ಲೇ ಬೀಳ್ತಾರೆ.
ಅದಕ್ಕೆ ಜಾಸ್ತಿ ಹೇಳೋರನ್ನ ಅಂದರೆ ಈಗ 1 ರೂಪಾಯಿ ಕಾಯಿನಿಗೆ 4 ನಾಣ್ಯ ಬರುತ್ತೆ 25 ಪೈಸದ್ದು. 5 ಅಂದರೆ ಏನಾಗುತ್ತೆ ಅಲ್ಲಿ? ನಮ್ಮ ಜನ ಹಂಗೆ, ಏನಕ್ಕಂದರೆ ರೇಟ್ ಜಾಸ್ತಿ ಹೇಳ್ತಾ ಇದ್ದಾರೆ, ನೀವು ರೇಟ್ ಕಡಿಮೆ ಹೇಳ್ತಾ ಇದ್ದೀರಾ ಅಂತ. ರೇಟ್ ಕಡಿಮೆ ಹೇಳ್ತಾ ಇರಲಿಲ್ಲ, ನಾವೇನು ಕೊಡ್ತೀವಿ ಅದನ್ನು ಹೇಳ್ತಾ ಇದ್ದೀವಿ. ಕೊಡದೇ ಇರೋದು ನಿಮ್ಗೆ ಹೇಳೋದಿಲ್ಲ ನಾನು. ಬೇರೆಯವ್ರು ಕೊಡದೇ ಇರೋದ್ರ ಹೇಳ್ಬಿಟ್ಟು ಅಲ್ಲಿ ಹೋಗಿ ತಗಲಾಕೊಂಡು ಫೋನ್ ಮಾಡ್ತಾರೆ, ಸರ್ ಈ ಥರ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳ್ಬಿಟ್ಟು. ನಾನೇನು ಮಾಡೋಕ್ಕಾಗೋದಿಲ್ಲ ಅವಾಗ. ಓಕೆ ಸರ್, ಈಗ ನಿಮ್ಮ ಕಂಪನಿಯ ಮುಂದಿನ ವಿಷನ್ ಏನು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಾ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ? ಅಂದರೆ ಏನಾದರೂ ಆಫರ್ಗಳನ್ನು ಕೊಡೋದಾಗಿರ್ಬೋದು ಆ ಥರದಲ್ಲಿ? ನಾನು ಯಾವುದೇ ರೀತಿ ಆಫರ್ ಅಂತ ಹೇಳಕ್ಕೆ ಬರೋದಿಲ್ಲ. ಬಟ್ ನನ್ನ ಕಾನ್ಸೆಪ್ಟ್ ಏನಿದೆ, 5000 ಪೀಪಲ್ಸ್ಗೆ ನಾನು ಎಂಪ್ಲಾಯ್ಮೆಂಟ್ ಕೊಡಬೇಕು. ಓಕೆ, 5,000 ಜನಕ್ಕೆ ನಮ್ಮ ಕಂಪನಿ ಎಂಪ್ಲಾಯ್ಮೆಂಟ್ ಮಾಡಬೇಕಂತ ಒಂದು ಗೇಮ್ ಇದೆ. ಇದನ್ನು 2 ಇಯರ್ಸಲ್ಲಿ ಪ್ಯಾನ್ ಇಂಡಿಯಾ ಮಾಡಿದ್ರೆ ಡೆಫಿನೆಟಾಗಿ ರೀಚ್ ಮಾಡ್ತೀವಿ, ಆಯಿತಾ. ಇದ್ರ ಜೊತೆಗೆ ನಾನು ಏನು ಕಾಯಿನ್ ಅಂತ ಹೇಳ್ತಾ ಇದ್ದೀನಿ, ಹಿಂದೂಸ್ತಾನ್ ಗೋಲ್ಡ್ ಕಾಯಿನ್ ಯಾಕೆ ಆನ್ಲೈನಲ್ಲಿ ಸಿಗುತ್ತೆ ಅಂತ, ಅದಾಯಿತು ಅದನ್ನು ಅಪ್ರಾಕ್ಸಿಮೇಟ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ರೀಚ್ ಮಾಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿದು ಗುರಿ ಒಂದೇ, 5000 ಪೀಪಲ್ಸ್ಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು. ಓಕೆ, ಇದು ಮೊದಲನೇ ಅಜೆಂಡಾ. ಸೊ ಒಟ್ಟಲ್ಲಿ ಏನಂದರೆ ನೀವು ಹೇಳ್ದಂಗೆ ಸರ್ವಿಸ್ ಕಮ್ ಬಿಸ್ನೆಸ್ ಎರಡೂ ಆಗಿರಬೇಕು, ಸಮಾಜಕ್ಕೂ ಒಂದು ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನವೂ ಆಗಿರಬೇಕು, ಎಂಪ್ಲಾಯ್ಮೆಂಟ್ ಆಗಿರಬೇಕು, ಹಾಗೆ ನಿಮ್ಮಿಂದ ಸಮಾಜಕ್ಕೂ ಒಂದು ಕೊಡುಗೆ ಸಿಗಬೇಕು ಅನ್ನೋ ಉದ್ದೇಶ ನಿಮ್ಮದು. ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಇಷ್ಟೊತ್ತು. ಧನ್ಯವಾದ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾವು ಚಿನ್ನವನ್ನ ಬೈ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ತೀವಿ, ಹಾಗೆ ಚಿನ್ನವನ್ನ ಕೊಡೋ ಸಮಯದಲ್ಲೂ ಕೂಡ ಅಷ್ಟೇ ತೊಂದರೆಗೆ ಒಳಗಾಗ್ತೀವಿ. ಆದರೆ ಇನ್ನು ಮುಂದೆ ಆ ಚಿಂತೆ ಬೇಡ ಅನ್ನೋದನ್ನ ಕೂಡ ಮೊಹಮ್ಮದ್ ಶರೀಫ್ ಅವರು ನಮಗೆ ತಿಳಿಸ್ಕೊಟ್ರು. ಹಾಗೆ ಮುಂಬರೋ ದಿನ ಕರ್ನಾಟಕದಲ್ಲಿ ಏನು ಈಗ ಇರುವಂತಹ ಬ್ರಾಂಚಸ್ ಜೊತೆಗೆ ಮುಂಬರೋ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಶಾಖೆಯನ್ನ ವಿಸ್ತರಣೆ ಮಾಡಬೇಕು ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ನಿಮಗೂ ಕೂಡ ಈ ಕಾರ್ಯಕ್ರಮದಿಂದ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.